ದ್ವಿರಾಚಮ್ಯ 2 ಸಲ ಆಚಮನ ಮಾಡಿ ಕವಳಿಗೆಯನ್ನು ಮುಟ್ಟಿಕೊಂಡು ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಪುಣ್ಯತಿಥೌ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ಶ್ರೀ ಅಗ್ನ್ಯಂತರಗತ ಶ್ರೀ ಪರಶುರಾಮ ಪ್ರೇರಣೆಯ ಶ್ರೀ ಪರಶುರಾಮ ಪ್ರೀತ್ಯರ್ಥಂ ಪ್ರಾತರಗ್ನಿ ಕಾರ್ಯಾಖ್ಯಂ ಕರ್ಮ ಕರಿಷ್ಯೆ. ಜಲಪಾತ್ರೆಗೆ 1 ಸೌಟು ನೀರು ಬಿಡುವುದು. ನಂತರ ಮೊದಲೇ ಸಮಾರೋಪಿತ ಮಾಡಿಕೊಂಡ ಸಮಿತ್ತನ್ನು ಮುಂದಿನ ಮಂತ್ರವನ್ನು ಹೇಳುತ್ತಾ ಅಗ್ನಿಗೆ ಹಾಕುವುದು. ಪ್ರತ್ಯವರೋಹೇತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭಋಷಿಃ ಅಷ್ಟಿಚ್ಛಂದಃ ಅಗ್ನಿರ್ದೇವತಾ ಅಗ್ನಿ ಪ್ರತ್ಯವರೋಹಣೆ ವಿನಿಯೋಗಃ. ಓಂ ಪ್ರತ್ಯವರೋಹಜಾತವೇದ ಪುನಸ್ತ್ವಂ ದೇವೇಭ್ಯೋ ಹವ್ಯಂ ವಾಹತು ಪ್ರಜಾನನ್ ಪ್ರಜಾಂ ಪುಷ್ಟಿಂ ರೈಮಸ್ಮಾಸು ದೇಹ್ಯತಾ ಭವ ಯಜಮಾನಾಯ ಶಮ್ಯೋಃ. ಓಂ ಭೂರ್ಭುವಸ್ವರೋಂ ಸಮಿಧಾರೋಪಿತಂ ಸಮುದ್ಭವನಾಮಾನಂ ಅಗ್ನಿಂ ಸ್ಥಂಡಿಲ ಮಧ್ಯೆ ಪ್ರತಿಷ್ಠಾಪಯಾಮಿ. ನಂತರ ಮುಂದಿನ ಮಂತ್ರಗಳಲ್ಲಿ ಇದಂ ನಮಃ ಹೇಳುವಾಗ ತುಪ್ಪವನ್ನು ಅಗ್ನಿಗೆ ಸಮರ್ಪಿಸುವುದು. ಓಂ ಭೂ ಸ್ವಾಹ ಅಗ್ನಯೇ ಅನಿರುದ್ಧಾಯ ಇದಂ ನಮಃ. ಓಂ ಭುವ ಸ್ವಾಹ ವಾಯವೇ ಪ್ರದ್ಯುಮ್ನಾಯ ಇದಂ ನಮಃ. ಓಂ ಸ್ವಸ್ವಾಹ ಸೂರ್ಯಾಯ ಸಂಕರ್ಷಣಾಯ ಇದಂ ನಮಃ. ಓಂ ಭೂರ್ಭುವ ಸ್ವಸ್ವಾಹ ಪ್ರಜಾಪತಯೇ ಶ್ರೀ ವಾಸುದೇವಾಯ ಇದಂ ನಮಃ. ನಂತರ ಕೈಯಲ್ಲಿ ಅಕ್ಷತೆ ಕಾಳು ಹಿಡಿದುಕೊಂಡು ಧ್ಯಾನಂ. ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಮನಲಂ ಸಮಿದ್ದಂ ವಿಶ್ವತೋಮುಖಂ ಶ್ರೀ ಯಜ್ಞಪುರುಷಾಯ ನಮಃ. ಅಗ್ನಿಗೆ ಅಕ್ಷತೆ ಕಾಳನ್ನು ಸಮರ್ಪಿಸುವುದು. ಪುನಃ ಅಕ್ಷತೆ ಕಾಳು ಹಿಡಿದುಕೊಂಡು ಚತ್ವಾರಿ ಶೃಂಗೇತ್ಯಸ್ಯ ಮಂತ್ರಸ್ಯ ಗೌತಮೋ ವಾಮದೇವ ಋಷಿಃ ತ್ರಿಷ್ಟುಪ್ಛಂದಃ ಅಗ್ನಿರ್ದೇವತಾ ಅಗ್ನಿಮೂರ್ತಿಧ್ಯಾನೇ ವಿನಿಯೋಗಃ. ಓಂ ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾ ಆಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋ ರವೀತಿ ಮಹೋ ದೇವೋ ಮರ್ತ್ಯಾ ಆವಿವೇಶ. ಓಂ ಅಗ್ನೇ ಶಾಂಡಿಲ್ಯಗೋತ್ರ ವೈಶ್ವಾನರ ಮೇಷಾರೂಢ ವರಪ್ರದ ಪ್ರಾಮುಖೋ ದೇವ ಮಮ ಅಭಿಸಮ್ಮುಖೋ ಭವ. ಅಕ್ಷತೆ ಕಾಳು ಅಗ್ನಿಗೆ ಹಾಕುವುದು. ಪರಿಷೇಕ ಅಗ್ನಿಯ ದಕ್ಷಿಣ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಅದಿತೇನು ಮನ್ಯಸ್ವ. ಅಗ್ನಿಯ ಪಶ್ಚಿಮ ಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹನುಮತೇನು ಮನ್ಯಸ್ವ. ಅಗ್ನಿಯ ಉತ್ತರ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸರಸ್ವತೇನು ಮನ್ಯಸ್ವ. ಅಗ್ನಿಯ ಈಶಾನ್ಯ ಭಾಗದಿಂದ ಆರಂಭಿಸಿ ಪ್ರದಕ್ಷಿಣಾಕಾರದಲ್ಲಿ ಆರಂಭಿಸಿದಲ್ಲಿಯವರೆಗೆ ದೇವಸವಿತ ಪ್ರಸೂವ ಎಂದು ಪರಿಶಿಂಚನ ಮಾಡುವುದು. ಮುಂದಿನ ಮಂತ್ರಗಳನ್ನು ಹೇಳುತ್ತಾ ಅಕ್ಷತೆ ಕಾಳುಗಳನ್ನು ಅಗ್ನಿಯ ಸುತ್ತಲೂ ಹಾಗೂ ಅಗ್ನಿಗೆ ಹಾಕುತ್ತಾ ಅಗ್ನಿದೇವರನ್ನು ಅಲಂಕರಿಸುವುದು. ವಿಶ್ವಾನಿನ ಇತ್ಯಸ್ಯ ಆತ್ರೇಯೋ ವಸುಶ್ರುತ ಋಷಿಃ ತ್ರಿಷ್ಟುಪ್ಛಂದಃ ಅಗ್ನಿರ್ದೇವತಾ ಅಗ್ನಿ ಅಲಂಕರಣೆ ವಿನಿಯೋಗಃ. ಓಂ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನ ನಾವಾದುರಿತಾದ್ರಿಪಶ್ರೀ ಅಗ್ನೇ ಅತ್ರಿವನ್ನಮಾಸ ಗೃಣಾನೋ ಓಸ್ಮಾಕಂ ಬೋಧ್ಯವಿತಾ ತನೂನಾಂ ಯಸ್ತ್ವಾ ಹೃದಾ ಕೀರಿಣಾ ಮನ್ಯಾಮಾನೋ ಮರ್ತ್ಯಂ ಮರ್ತ್ಯೋ ಜೋಹಾವಿಮಿ ಜಾತಾ ವೇದೋ ಯಶೋ ಅಸ್ಮಾಸು ದೇಹಿ ಪ್ರಜಾಭಿರಗ್ನೇ ಅಮೃತತ್ವಮಶ್ಯಾಂ ಯಸ್ಮೇ ತ್ವಂ ಸುಕೃತೆ ಜಾತವೇದ ಉಲೋಕಮಗ್ನೇ ಕಣವಸ್ಯೋನಂ ಅಶ್ವಿನಂ ಸುಪುತ್ರಿಣಂ ವೀರವಂತಂ ಗೋಮಂತಂ ರೈನ್ನಶತೆ ಸ್ವಸ್ತಿ. ಓಂ. ನಂತರ ಹೊಸ ಸಮಿದೆಯನ್ನು ತೆಗೆದುಕೊಂಡು ಅದರ ತುದಿಯನ್ನು ತುಪ್ಪದಲ್ಲಿ ಅದ್ದಿ ನಿಂತುಕೊಂಡು ಮುಂದಿನ ಮಂತ್ರವನ್ನು ಹೇಳಿ ಸ್ವಾಹ ಎನ್ನುವಾಗ ಸಮಿದೆಯನ್ನು ಅಗ್ನಿಗೆ ಸಮರ್ಪಿಸುವುದು. ಅಗ್ನಯೇ ಸಮಿಧಮಿತ್ಯಸ್ಯ ಹಿರಣ್ಯಗರ್ಭರ್ಷಿಃ ಬೃಹತಿ ಛಂದಃ ಅಗ್ನಿರ್ದೇವತಾ ಸಮಿಧಾದಾನೇ ವಿನಿಯೋಗಃ. ಓಂ ಅಗ್ನಯೇ ಸಮಿಧಮಹಾರ್ಷಂ ಬೃಹತೆ ಜಾತವೇದಸೆ ತಯಾ ತ್ವಮಗ್ನೇ ವರ್ಧಸ್ವ ಸಮಿಧಾ ಬ್ರಹ್ಮಣಾಮಯಂ ಸ್ವಾಹಾ. ಓಂ ಅಗ್ನಯ ಇದಂ ನಮಃ. ಮುಂದಿನ ಮಂತ್ರಗಳಿಂದ ಇದಂ ನಮಃ ಎನ್ನುವಾಗ ಸ್ವಲ್ಪ ತುಪ್ಪವನ್ನು ಅಗ್ನಿಗೆ ಸಮರ್ಪಿಸುವುದು. ಓಂ ಭೂ ಸ್ವಾಹ ಅಗ್ನಯೇ ಅನಿರುದ್ಧಾಯ ಇದಂ ನಮಃ. ಓಂ ಭುವ ಸ್ವಾಹ ವಾಯುವೇ ಪ್ರದ್ಯುಮ್ನಾಯ ಇದಂ ನಮಃ. ಓಂ ಸುವ ಸ್ವಾಹ ಸೂರ್ಯಾಯ ಸಂಕರ್ಷಣಾಯ ಇದಂ ನಮಃ. ಓಂ ಭೂರ್ಭುವ ಸ್ವಸ್ವಾಹ ಪ್ರಜಾಪತಯೇ ಶ್ರೀ ವಾಸುದೇವಾಯ ಇದಂ ನಮಃ. ಕೈಗಳನ್ನು ತೊಳೆದುಕೊಂಡು ಮುಂದಿನ ಮಂತ್ರಗಳನ್ನು ಉಚ್ಚರಿಸುತ್ತಾ ಪ್ರತಿಯೊಂದು ಮಂತ್ರಕ್ಕೂ ಒಂದರಂತೆ 3 ಮಂತ್ರಗಳಿಗೆ 3 ಸಲ ಅಗ್ನಿಯಲ್ಲಿ ಕೈಯನ್ನು ಸ್ವಲ್ಪ ಬಿಸಿ ಮಾಡಿ ಮುಖವನ್ನು ಒರೆಸುವುದು. ಓಂ ತೇಜಸಾಮ ಸಮನಜ್ಮಿ ಓಂ ತೇಜಸಾಮ ಸಮನಜ್ಮಿ ಓಂ ತೇಜಸಾಮ ಸಮನಜ್ಮಿ. ನಂತರ ಎಡಗೈಯಲ್ಲಿ ಅಗ್ನಿಗೆ 7 ಸಲ ಸಮರ್ಪಿಸಲು ಬೇಕಾಗುವಷ್ಟು
ಅಕ್ಷತೆಯನ್ನು ತೆಗೆದುಕೊಂಡು ನಿಂತುಕೊಂಡು ಮುಂದಿನ ಮಂತ್ರಗಳನ್ನು ಉಚ್ಚರಿಸುತ್ತಾ ಪ್ರತಿಯೊಂದು ಮಂತ್ರಕ್ಕೂ ಒಂದೊಂದು ಸಲದಂತೆ 6 ಸಲ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಅಗ್ನಿಗೆ ಹಾಕುವುದು. ಮಯಿ ಮೇಧಾಮಿತಿ ಷಣ್ಣಾಂ ಹಿರಣ್ಯಗರ್ಭರ್ಷಿ ಗಾಯತ್ರಿ ಛಂದಃ ಪೂರ್ವೇಷಾಂ ತ್ರಯಾಣಾಮಗ್ನೀಂದ್ರ ಸೂರ್ಯಾ ದೇವತಾಃ ಉತ್ತರೇಷಾಂ ತ್ರಯಾಣಾಮಗ್ನಿರ್ದೇವತಾ ಅಗ್ನ್ಯುಪಸ್ಥಾನೇ ವಿನಿಯೋಗಃ. ಓಂ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರಿಯಂ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯ ಭ್ರಾಜೋ ದದಾತು ಯತ್ತೇ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ ಯತ್ತೇ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಯತ್ತೇ ಅಗ್ನೇ ಹರಸ್ತೆ ನಾಹಂ ಹರಸ್ವಿ ಭೂಯಾಸಂ. ಓಂ ಅಗ್ನಯೇ ನಮಃ. ಕೈಯಲ್ಲಿ ಉಳಿದ ಅಕ್ಷತೆ ಕಾಳನ್ನು 2 ಕೈಯಲ್ಲಿ ತೆಗೆದುಕೊಂಡು ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ದೇಹಿ ಮೇ ಹವ್ಯವಾಹನ ಓಂ ನಮೈತಿ ಎಂದು ಸ್ವಲ್ಪ ಅಗ್ನಿಗೆ ಹಾಗೂ ಸ್ವಲ್ಪ ತಲೆಗೆ ಹಾಕಿಕೊಳ್ಳುವುದು. ಶ್ರೀ ಯಜ್ಞಪುರುಷಾಯ ನಮಃ. ಆಂಗೀರಸ ಗೋತ್ರ ಆಂಬರೀಷ ಯವನಾಶ್ವ ತ್ರಯಾರ್ಷಯ ಪ್ರವರಾನ್ವಿತ ಆಶ್ವಲಾಯನ ಸೂತ್ರ ಋಕ್ಶಾಖಾಧ್ಯಾಯಿ ಶಶಾಂಕ ಶರ್ಮ ಅಹಂಭೋ ಅಭಿವಾದಯೇ ಎಂದು ಅಭಿವಾದನ ಮಾಡುವುದು. ನಂತರ ಕುಳಿತುಕೊಂಡು ಸ್ವಲ್ಪ ಅಕ್ಷತೆಯನ್ನು ಬಲಗೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಮುಂದಿನ ಮಂತ್ರಗಳಲ್ಲಿ ಹೇಳುವಂತೆ ಉತ್ತರ ಪರಿಷೇಕ ಮಾಡುವುದು. ಅಗ್ನಿಯ ದಕ್ಷಿಣ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಅದಿತೆಯನ್ನುವ ಮನ್ಸ್ತಾಹ, ಪಶ್ಚಿಮ ಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಅನುಮತಿಯನ್ನುವ ಮನ್ಸ್ತಾಹ, ಉತ್ತರ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸರಸ್ವತಿಯನ್ನುವ ಮನ್ಸ್ತಾಹ, ಅಗ್ನಿಯ ಈಶಾನ್ಯ ಭಾಗದಿಂದ ಆರಂಭಿಸಿ ಪ್ರದಕ್ಷಿಣಾಕಾರದಲ್ಲಿ ಆರಂಭಿಸಿದಲ್ಲಿಯವರೆಗೆ ದೇವಸವಿತ ಪ್ರಾಸಾವಿ ಎಂದು ಪರಿಶಿಂಚನ ಮಾಡುವುದು. ನಂತರ ಉಂಗುರ ಬೆರಳಿನ ತುದಿಯಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮುಂದಿನ ಮಂತ್ರದಿಂದ ಹುತಭಸ್ಮವನ್ನು ತೆಗೆದುಕೊಂಡು 2 ಕಣ್ಣುಗಳ ಮಧ್ಯೆ ಮೂಗಿನ ಮೂಲದಲ್ಲಿ ಧರಿಸಿಕೊಳ್ಳುವುದು. ಮಾನಸ್ತೋಕ ಇತ್ಯಸ್ಯ ಮಂತ್ರಸ್ಯ ಕುತ್ಸ ಋಷಿ ಜಗತಿ ಛಂದಃ ರುದ್ರೋ ದೇವತಾ ಹುತಭಸ್ಮಧಾರಣೆ ವಿನಿಯೋಗಃ. ಓಂ ಮಾನಸ್ತೋಕೇತನ ಯೇ ಮಾನ ಆಯುಮಾನೋ ಗೋಷುಮಾನೋ ಅಶ್ವೇಶುರೀರಿಷಃ ವೀರಾನ್ಮಾನೋ ರುದ್ರಭಾಮಿತೋ ವದೀರ್ಹ ವಿಶ್ಮಂತ ಸದಮಿತ್ವಾ ಹವಾಮಹೇ. ಓಂ. ಇನ್ನೊಂದು ಹೊಸ ಸಮಿದೆಯನ್ನು ತೆಗೆದುಕೊಂಡು ಮುಂದಿನ ಅಗ್ನಿ ಕಾರ್ಯಕ್ಕಾಗಿ ಈ ನಂತರದ ಮಂತ್ರವನ್ನು ಹೇಳುತ್ತಾ ಸಮಿದೆಯ ತುದಿಯನ್ನು ಅಗ್ನಿಯಲ್ಲಿ ಸ್ವಲ್ಪ ಉರಿಸುವುದು. ಅಯಂತೆ ಯೋನಿರಿತ್ಯಸ್ಯ ಮಂತ್ರಸ್ಯ ಗಾದಿಪುತ್ರೋ ವಿಶ್ವಾಮಿತ್ರ ಋಷಿ ತ್ರಿಷ್ಟುಪ್ ಛಂದಃ ಅಗ್ನಿರ್ದೇವತಾ ಅಗ್ನಿ ಸಮಿತ್ ಸಮಾರೋಪಣೆ ವಿನಿಯೋಗಃ. ಓಂ ಅಯಂತೆ ಯೋನಿ ಋತ್ವಿಯೋ ಯತೋ ಜಾತೋ ಆರೋಚತಾಃ ತಂ ಜಾನನ್ನಗ್ನ ಆಸೀದತಾ ನೋ ವರ್ಧಯಾಗಿರಾಃ. ಓಂ. ಓಂ ಭೂರ್ಭುವಸ್ವರೋಂ ಅಗ್ನಿಂ ಸಮಿಧಿ ಆರೋಪಯಾಮಿ ಎಂದು ಸಮಿದೆಯನ್ನು ಪ್ರತ್ಯೇಕವಾಗಿ ತೆಗೆದಿಡುವುದು. ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪೋ ಅಗ್ನಿಕಾರ್ಯ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಪುಣ್ಯತಿಥೌ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತವತಾರಾತ್ಮಕ ಶ್ರೀ ಪರಶುರಾಮ ಪ್ರೇರಣೆಯ ಪರಶುರಾಮ ಪ್ರೀತ್ಯರ್ಥಂ ಅನೇನ ಪ್ರಾತರಗ್ನಿಕಾರ್ಯ ಕರಣೇನ ಭಗವಾನ್ ಅಗ್ನ್ಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪರಶುರಾಮ ಪ್ರಿಯತಾಂ. ಅಗ್ನಿಕಾರ್ಯ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಸರ್ವವಿಧ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪ ಮಹಂಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಾರಾಯಣಾಯ ನಮಃ 2 ಸಲ ಆಚಮನ ಮಾಡುವುದು. ಇಲ್ಲಿ ಪ್ರಾತರಗ್ನಿ ಕಾರ್ಯ ಎಂದು ಹೇಳಿರುವ ಜಾಗದಲ್ಲಿ ಸಾಯಂಕಾಲ ಅಗ್ನಿಕಾರ್ಯ ಮಾಡುವ ಸಂದರ್ಭದಲ್ಲಿ ಸಾಯಂ ಅಗ್ನಿಕಾರ್ಯ ಎಂದು ಹೇಳಬೇಕು. ಇತಿ ಪ್ರಾತಃ ಸಾಯಂ ಅಗ್ನಿಕಾರ್ಯಂ ಸಂಪೂರ್ಣಂ.